ಕೆಲವರ ಬದುಕಿನಲ್ಲಿ ವಿಧಿ ಯಾವ ರೀತಿ ಆಟ ಆಡುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯನೇ ಇಲ್ಲ. ವಿಧಿಯ ಆಟಕ್ಕೆ ಕೆಲವರ ಬದುಕೆ ಚಿತ್ರವಾಗಿ ಹೋಗುತ್ತೆ. ಬಿಹಾರದ ಕತಿಹಾರ್ ಸಾರ್ವಜನಿಕ ಆಸ್ಪತ್ರೆಯ ಕಾರಿಡಾರ್ ಕೂಡ ಶನಿವಾರ ಇಂಥದ್ದೇ ಒಂದು ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಯಿತು. ಇದು ಕೇವಲ ಉಸಿರು ನಿಂತಹ ಕಥೆಯಲ್ಲ. ಇಬ್ಬರು ಮುಕ್ತ ಕಂದಮ್ಮಗಳ ಕಣ್ಣ ಮುಂದೆಯೇ ಅವರ ಇಡೀ ಜಗತ್ತು ಕತ್ತಲಾದಂತಹ ಒಂದು ಕತೆ. ಸರಸ್ವತಿ ದೇವಿಯನ್ನು ಒಬ್ಬ ಬಡ ಮಹಿಳೆ ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬಿಹಾರದ ಕತಿಹಾರ್ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ಲು. ಆಕೆಯ ಕರುಳ ಪುಡಿಗಳಾದ ಆರತಿ ಮತ್ತು ಅಮಿತ್ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಆಕೆ ಕತಿಹಾರ್ನ ಸರ್ಕಾರಿ ಆಸ್ಪತ್ರೆಯ ಮೆಟ್ಟಿಲೇರಿದ್ರು. ಆದ್ರೆ ಯಾವ ಜಾಗದಲ್ಲಿ ತನ್ನ ಮಕ್ಕಳಿಗೆ ಚಿಕಿತ್ಸೆ ಸಿಗತ್ತೆ, ಅವರು ಗುಣಮುಖರಾಗ್ತಾರೆ ಅಂತ ಕನಸುಗಳನ್ನ ಹೊತ್ಕೊಂಡು ಆಕೆ ಬಂದಿದ್ಲು, ಅದೇ ಸ್ಥಳ ಆಕೆಯ ಪಾಲಿಗೆ ಕೊನೆಯ ನಿಲ್ದಾಣವಾಗಿದೆ. ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ಬಂದಂತ ತಾಯಿ ತಾನೇ ಆಸ್ಪತ್ರೆಯ ಆವರಣದಲ್ಲಿ ಉಸಿರು ಚೆಲ್ಲಿದ್ದಾಳೆ. ಇನ್ನು ಏಕಾಏಕಿ ಮಹಿಳೆ ಸಾವನ್ನಪ್ತಾ ಇದ್ದಂತೆ ಆ ಆಸ್ಪತ್ರೆಯಲ್ಲಿದ್ದಂಥ ಸಿಬ್ಬಂದಿ ಕೂಡ ಕ್ರೂರವಾಗಿ ವರ್ತಿಸಿದ್ದಾರೆ. ಡಾಕ್ಟರ್ ಬಂದು ಮಕ್ಕಳ ಬಳಿ ನಿಮ್ಮ ತಾಯಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಅನ್ನೋದು ಕೂಡ ಅರ್ಥವಾಗಿಲ್ಲ. ಇನ್ನು ತಂದೆಗೆ ಕರೆ ಮಾಡಿ ವಿಚಾರವನ್ನ ತಿಳಿಸೋಣ ಅಂದ್ರೆ ತಂದೆ ಮೊದಲೇ ಸಾವನ್ನಪ್ಪಿದ. ಆ ಮಕ್ಕಳ ಪಾಲಿಗೆ ಏಕೈಕ ಆಸರೆ ಆಗಿದ್ದು ತಾಯಿ ಸರಸ್ವತಿ ದೇವಿ ಮಾತ್ರ. ತಾಯಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸತ್ಯ ಅವರಿಗೆ ಅರ್ಥ ಆಗ್ತಾ ಇಲ್ಲ. ತನ್ನ ತಾಯಿ ಇಲ್ಲಿ ಮಲಗಿರ್ಬೇಕು, ಮೇ ಬಿ ಆಕೆಗೂ ಕೂಡ ಆರಾಮಿಲ್ಲ, ಆಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೇಳ್ತಾಳೆ ಅಂತ ನಿರೀಕ್ಷೆಯ ಕಣ್ಣುಗಳಿಂದ ಆ ಮಕ್ಕಳು ಅಲ್ಲೇ ಕೂತಿದ್ರು. ತಾಯಿಯ ಮೃತದೇಹದ ಪಕ್ಕದಲ್ಲೇ ಹಸಿವು ಹೆದರಿಕೆಯಿಂದ ಬೆಂಡಾಗಿ ಹೋಗಿದ್ದಂಥ ಮಕ್ಕಳು ಕಾಯುತ್ತಾ ಕೂತಿದ್ರು. ಅಮ್ಮನ ತಣ್ಣಗಾಗಿದ್ದಂಥ ಕೈಗಳನ್ನ ಹಿಡಿದು ಅಮ್ಮ ಎದ್ದೇಳು ಅಂತ ಶೂನ್ಯ ನೋಟದಿಂದ ಕಾಯ್ತಾ ಇದ್ರು. ನಿಜಕ್ಕೂ ಈ ದೃಶ್ಯ ಕಲ್ಲೆದೆಯ ಮನುಷ್ಯನನ್ನ ಕೂಡ ಬಿಕ್ಕಿ ಬಿಕ್ಕಿ ಅಳುವ ಹಾಗೆ ಮಾಡಿತ್ತು. ಆದ್ರೆ ಈ ದುರಂತದ ಅತ್ಯಂತ ಕಪ್ಪು ಚುಕ್ಕೆ ಇರೋದು ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಹೆತ್ತಮ್ಮನನ್ನ ಕಳೆದುಕೊಂಡಿದ್ದೀವಿ ಅನ್ನೋ ಅರಿವೇ ಇಲ್ಲದೆ ಕೂತಿದ್ದಂತಹ ಆ ಪುಟ್ಟ ಜೀವಗಳ ಜೊತೆ ಕೂಡ ಆಸ್ಪತ್ರೆಯ ಆಡಳಿತ ಮಂಡಳಿ ನಡ್ಕೊಂಡಂತಹ ರೀತಿ ನಿಜಕ್ಕೂ ನಮ್ಮ ವ್ಯವಸ್ಥೆಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಾಗಿದೆ. ಮಾನವೀಯತೆಯನ್ನೇ ಹರಾಜು ಹಾಕಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ತಾಯಿಯ ಶವವನ್ನ ಸ್ವಗ್ರಾಮಕ್ಕೆ ಸಾಗಿಸೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಲ್ಲ. ಇಡೀ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಅಮ್ಮ ಸಾವನ್ನಪ್ಪಿದ್ದಾಳೆ ಅನ್ನೋದು ಕೂಡ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಅಮ್ಮ ಈವಾಗ ಹೇಳ್ಬಹುದು ಅಂತ ಹಸಿವು ಹಾಗೂ ಹೆದರಿಕೆಯಿಂದ ಅಲ್ಲೇ ಕೂತಿದ್ರು ಕೂಡ ಯಾರೊಬ್ಬರು ಕೂಡ ಆ ಮಕ್ಕಳ ಸಹಾಯಕ್ಕೆ ಬಂದಿಲ್ಲ. ವಿಡಿಯೋದಲ್ಲಿ ಗಮನಿಸಿದ್ರೆ ಎಂಥವರ ಕಣ್ಣು ಕೂಡ ತೇವಗೊಳ್ಳುತ್ತೆ. ಅಷ್ಟೊಂದು ಹೃದಯ ವಿದ್ರಾವಕ ಸನ್ನಿವೇಶ ಅದು. ಇನ್ನು ಈ ಒಂದು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವ್ಯವಸ್ಥೆಯ ಬಗ್ಗೆ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗ ನಮ್ಮ ಮುಂದಿರುವಂತಹ ಅತ್ಯಂತ ದೊಡ್ಡ ಪ್ರಶ್ನೆ ಒಂದೇ. ತಾಯಿಯೂ ಇಲ್ಲದೆ ತಂದೆಯ ನೆರಳು ಇಲ್ಲದೆ ಬೀದಿಗೆ ಬಿದ್ದಿರುವ ಈ ಮುಕ್ತ ಕಂದಮ್ಮಗಳ ಮುಂದಿನ ದಾರಿ ಏನು? ಸ್ಥಳೀಯ ಆಡಳಿತ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆ ಈ ಬಗ್ಗೆ ತುರ್ತಾಗಿ ಸ್ಪಂದಿಸಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಹಾಗೆಯೇ ಇಂಥ ಸನ್ನಿವೇಶದಲ್ಲಿ ಮಾನವೀಯತೆಯನ್ನೇ ಮರೆಯುವಂತಹ ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ಕೂಡ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ತಪ್ಪಲಿ ಆಗಿರುವಂತಹ ಪುಟ್ಟ ಮಕ್ಕಳಾದ ಆರತಿ ಮತ್ತು ಅಮಿತ್ ಸುರಕ್ಷಿತ ಭವಿಷ್ಯಕ್ಕೆ, ಅವರಿಗೆ ವಸತಿಗೆ, ಶಿಕ್ಷಣಕ್ಕೆ ಸಂಪೂರ್ಣ ಸರ್ಕಾರವೇ ಅವಕಾಶವನ್ನ ಕಲ್ಪಿಸಬೇಕು, ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಕಾಲ ಎಲ್ಲವನ್ನ ಕೂಡ ಮರೆಸಬಹುದು. ಆದ್ರೆ ಆ ಪುಟ್ಟ ಮಕ್ಕಳ ಬದುಕಿನಲ್ಲಿ ಸೃಷ್ಟಿಯಾಗಿರುವ ಅಮ್ಮನ ಜಾಗವನ್ನ ತುಂಬುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಬದುಕು ಇಷ್ಟೇ, ಕೆಲವೊಮ್ಮೆ ಕಲ್ಪನೆಗೂ ಕೂಡ ನಿಲುಕದಷ್ಟು ಕ್ರೂರ ಅಲ್ವಾ?